ಇನ್ನು ಕರ್ನಾಟಕದಲ್ಲಿ ನಂದಿನಿ ಬ್ರ್ಯಾಂಡ್ ಅಂದರೆ ಒಂದು ಬ್ರ್ಯಾಂಡ್ ಆಗಿ ನಿಂತಿರೋಂಥದ್ದು ರೈತರ ಒಂದು ಪರ ಏನು ಹಸು ಸಾಕಾಣಿಕೆ ಮತ್ತು ಹೈನುಗಾರಿಕೆ ಮಾಡೋಂಥವ್ರಿಗೆ ಸಾಕಷ್ಟು ವರದಾನ ಆಗಿರೋಂಥದ್ದು ಏನು ಚಿಮುಲ್ ಒಂದು ಇದು. ಆದರೆ ಇವತ್ತು ಚಿಮುಲ್ನಲ್ಲಿ ಇವತ್ತು ಬೆಣ್ಣೆ ರೇಟ್ ಜಾಸ್ತಿ ಆಗಿದೆ, ತುಪ್ಪ ರೇಟ್ ಜಾಸ್ತಿ ಆಗಿದೆ, ಮಾರಾಟಗಳಲ್ಲಿ ಸಾಕಷ್ಟು ಏರುಪೇರು ಆಗಿರೋಂಥದ್ದು. ಈಗ ಬೆಣ್ಣೆ ನೋಡಿದ್ರೆ 22 ರೂಪಾಯಿ ಮತ್ತು ತುಪ್ಪ ನೋಡಿದ್ರೆ 15 ರೂಪಾಯಿ ರೈಸ್ ಆಗಿರೋಂಥದ್ದು. ಇದ್ರ ಬಗ್ಗೆ ಮಾತನಾಡಲಿಕ್ಕೆ ನಮಗೆ ಚಿಮುಲ್ ನಿರ್ದೇಶಕರಾದಂಥ ಬುಲ್ವಾಡಿ ಬಾಬು ಅವರು ಇದ್ದಾರೆ, ಅವ್ರ ಜೊತೆ ನಾನು ಮಾತನಾಡಿಸ್ತೀನಿ. ಸರ್ ನಮಸ್ತೆ. ಸರ್, ಈಗ ಏನು ಬೆಲೆ ಏರಿಕೆಗಳು ಸಾಕಷ್ಟು ಏರಿಕೆ ಆಗಿದೆ. ಈಗ 15 ರೂಪಾಯಿ ಮತ್ತು 22 ರೂಪಾಯಿ ಸಹ ಏರಿಕೆ ಆಗಿರೋಂಥದ್ದು. ಅರ್ಧ ಕೆ ಜಿ ಏನು 510 ರೂಪಾಯಿ ಇದ್ದಿದ್ದು ಈಗ 715 ರೂಪಾಯಿ ಆಗಿದೆ. 60 ರೂಪಾಯಿ 50 ರೂಪಾಯಿ ರೈಸ್ ಆಗಿದೆ ಏನು ಅರ್ಧ ಕೆ ಜಿದಲ್ಲಿ. ಯಾಕೆ ಈ ಥರ ಬೆಲೆ ಏರಿಕೆ ಆಗ್ತಿರೋದು, ಏನಿದ್ರ ಸಮಸ್ಯೆ ಆಗಿದೆ ಸರ್? ನಿಜ, ಇವತ್ತು ನಿಮಗೆಲ್ಲ ಗೊತ್ತು, ಇವತ್ತು ದೇಶದಲ್ಲಿ ಇಡೀ ರಾಜ್ಯದಲ್ಲಿ ಎಲ್ಲ ಉತ್ಪನ್ನಗಳ ಬೆಲೆ ಜಾಸ್ತಿ ಪ್ರತಿ ದಿವಸ ಏರಿಕೆ ಆಗ್ತಾನೇ ಇದೆ. ಕರ್ನಾಟಕ ಹಾಲು ಮಹಾಮಂಡಳಿ ಒಂದೇ ಅಲ್ಲ ತುಪ್ಪದ ರೇಟ್ ಮಾಡಿರೋದು. ಬೇರೆ ರಾಜ್ಯಗಳಲ್ಲಿ ಇರ್ತಕ್ಕಂಥ ಅಮೂಲ್ ಅವರು ಕೂಡ ಇವತ್ತು ರೇಟ್ ಜಾಸ್ತಿ ಮಾಡಿದ್ದಾರೆ. ಮತ್ತು ನಿಮ್ಗೆ ಗೊತ್ತಿವತ್ತು ಏನಿವತ್ತು ಕರ್ನಾಟಕ ಹಾಲು ಮಹಾಮಂಡಳಿ ಇವತ್ತು ಫೆಡರೇಷನ್ನು ನಮ್ಮ 16 ಒಕ್ಕೂಟಗಳ ಒಂದು ಆರ್ಥಿಕ ಮಾರುಕಟ್ಟೆ ವ್ಯವಸ್ಥೆಯನ್ನು ನಿರ್ವಹಣೆ ಮಾಡ್ತದೋ, ಇವತ್ತು ಅದನ್ನು ಸರಿದೂಗಿಸ್ಬೇಕಾದ್ರೆ ಮತ್ತು ಒಕ್ಕೂಟಗಳನ್ನು ಲಾಭದಾಯಕವಾಗಿ ಮುನ್ನಡೆಸಬೇಕಾದ್ರೆ ಮತ್ತು ಒಕ್ಕೂಟಗಳಿಂದ ರೈತರಿಗೆ ಏನು ಅನುಕೂಲ ಸಿಗಬೇಕಾದ್ರೆ ಇವತ್ತು ನಾವು ಅದನ್ನು ನಿರ್ವಹಣೆ ಮಾಡ್ತಕ್ಕಂಥದ್ದು. ಮತ್ತು ನಾವು ಏನಿವತ್ತು ರೈತರಿಂದ ಪಡೆದ ಹಾಲನ್ನು ಪಾಶೀಕರಿಸಿ ಅದನ್ನು ವಿವಿಧ ಹಂತದಲ್ಲಿ ಇವತ್ತು ಲಿಕ್ವಿಡ್ ಮಿಲ್ಕ್ ಒಂದು ಕಡೆ ಗುಡ್ ಲೈಫ್ ಒಂದು ಕಡೆ ತುಪ್ಪ ಒಂದು ಕಡೆ ಪನ್ನೀರು ಒಂದು ಕಡೆ ಬಟ್ರ್ ಇರ್ಬೋದು, ಮಜ್ಜಿಗೆ ಇರ್ಬೋದು, ಬೇರೆ ಬೇರೆ ಉತ್ಪನ್ನ ಸುಮಾರು 100 ಉತ್ಪನ್ನಗಳಿದ್ದಾವೆ. ಇವತ್ತು ನಮಗೆ ಒಕ್ಕೂಟಗಳ ಲಾಭ ಗಳಿಸಬೇಕಾದ್ರೆ ಇವತ್ತು ಉತ್ಪನ್ನಗಳ ಮೇಲೆ ನಾವು ಗಳಿಸ್ಬೋದು ಅಷ್ಟೇ. ಯಾಕೆಂದರೆ ಇವತ್ತು ಲಿಕ್ವಿಡ್ ಮಿಲ್ಕನ್ನು ಅಂದರೆ ನಮಗೆ ಗ್ರಾಹಕರಿಗೆ ಸಿಗ್ತಕ್ಕಂಥ ಪಾಕೆಟಲ್ಲಿ ಸಿಗ್ತಕ್ಕಂಥ ಹಾಲನ್ನು ನಾವು ಹೆಚ್ಚುವರಿ ಮಾಡ್ತಕ್ಕಂಥ ರೇಟ್ ಜಾಸ್ತಿ ಮಾಡ್ತಕ್ಕಂಥ ಅಧಿಕಾರ ಒಕ್ಕೂಟಗಳಿಗಿಲ್ಲ, ಮಹಾಮಂಡಳಿಗಿಲ್ಲ. ನೇರವಾಗಿ ಕರ್ನಾಟಕ ಸರ್ಕಾರ ಯಾವುದೇ ರಾಜ್ಯ ಸರ್ಕಾರದಲ್ಲಿ ಅಧಿಕಾರದಲ್ಲಿರ್ತಕ್ಕಂಥ ಪಕ್ಷ ಅವರು ಮುಖ್ಯಮಂತ್ರಿಗಳು ನಿರ್ಣಯ ತಗೊಳ್ತಕ್ಕಂಥ ನಿಮಗೆಲ್ಲ ಗೊತ್ತು. ಆದರೆ ಇವತ್ತು ನಾವು ಟೋನ್ ಮಿಲ್ಕನ್ನು ಬರೀ 46 ರೂಪಾಯಿ ಪರ್ ಲೀಟ್ರ್ ಕೊಡ್ತಾಯಿದೆ. ನಮಗೆ ಇವತ್ತು ಅದರ ಒಂದು ಸಾಧಕ ಬಾಧಕಗಳು ಅದರಲ್ಲಿ ನಿರ್ವಹಣೆ ಮಾಡ್ತಕ್ಕಂಥ ಪ್ರೊಡಕ್ಷನ್ ಕಾಸ್ಟ್ ಇರ್ಬೋದು, ಅಲ್ಲ ಟ್ರಾನ್ಸ್ಪೋರ್ಟೇಷನ್ ಕಾಸ್ಟ್ ಇರ್ಬೋದು, ನಮ್ಮ ಲೇಬರ್ ಖರ್ಚು ಇರ್ಬೋದು, ಎಲ್ಲ ಲೆಕ್ಕ ಹಾಕಿದ್ರೆ ಬರೀ 1 ಲೀಟ್ರಿಗೆ 1 ರೂಪಾಯಿ ಸಿಗ್ತದೆ. ಸರ್, ಈಗ ಯಾಕಂತಂದರೆ ಹೋಟೆಲ್ ಉದ್ಯಮಿಗಳಿಗೆ ಸಣ್ಣ ಪುಟ್ಟ ವ್ಯಾಪಾರ ಮಾಡಬೇಕಾದ್ರೆ ಅವ್ರಿಗೆ ಹೊರೆ ಆಗುತ್ತೆ. ನಂದಿನಿ ಬ್ರ್ಯಾಂಡ್ ಅಂತಂದರೆ ಪ್ರತಿಯೊಬ್ಬರು ಪರ್ಚೇಸ್ ಮಾಡಿ ಅದನ್ನೇ ಉಪಯೋಗ ಮಾಡೋಂಥದ್ದು. ಸಣ್ಣ ಹೋಟ್ಲಾಗಿದ್ದರೂ ಕೂಡ ನಂದಿನಿ ತುಪ್ಪ ಯೂಸ್ ಮಾಡ್ತಾರೆ, ನಂದಿನಿ ಬೆಣ್ಣೆ ಯೂಸ್ ಮಾಡ್ತಾರೆ, ಇವತ್ತು ದೋಸೆ ಕೆಂಪುಗಳಾಗಿರ್ಬೋದು ಸಾಕಷ್ಟು ರೀತಿಯಲ್ಲಿ ಉಪಯೋಗ ಮಾಡ್ತಾರೆ. ಆದರೆ ಅದರಲ್ಲಿ ಅರ್ಧ ಕೆ ಜಿನ 50 ರೂಪಾಯಿ ರೈಸ್ ಮಾಡಿದ್ದೀರಾ, ಈಗ 22 ರೂಪಾಯಿ ಕೆ ಜಿಗೆ ರೈಸ್ ಮಾಡಿದ್ದೀರಿ, ಕೆ ಜಿಗೆ 15 ರೂಪಾಯಿ ರೈಸ್ ಮಾಡಿದಿರಿ. ಆದರೆ ಅರ್ಧ ಕೆ ಜಿಗೆ 50 ರೂಪಾಯಿ ಹೊರೆ ಆಗ್ತಿರೋದು ಈ ಗ್ರಾಹಕರಿಗೆ ಹೊರೆ ಆಗ್ತದೆ ಅಂತ ಹೇಳ್ಬಿಟ್ಟು ಹೋಟೆಲ್ ಉದ್ಯಮಿಗಳು ಸಹ ಹೇಳ್ತಾರೆ. ಇದ್ರ ಬಗ್ಗೆ ತಮ್ಮ ಒಂದು ಸ್ಪಷ್ಟನೆ ಇದೆ ಸರ್? ನೇರವಾಗಿ ಏನು 715 ರೂಪಾಯಿ ಹೆಚ್ಚುವರಿಯಾಗಿ 15 ರೂಪಾಯಿ ಮಾಡಿದರು, ಅದು ಬಹುಶಃ ನಿಮ್ಗೆ ಗೊತ್ತು. ವ್ಯಾಪಾರ ಇವತ್ತು ನಮ್ಮ ಕೇಂದ್ರ ಕರ್ನಾಟಕ ಹಾಲು ಮಹಾಮಂಡಳಿ ಇದೆಯೋ ರೇಟ್ ರೇಸ್ ಮಾಡಿದ್ವಿ, ಅದನ್ನು ಹೋಲ್ಸೇಲ್ ಡೀಲರ್ಸ್ ಪ್ರಕಾರ ಅವರಿಗೆ ಮಾರ್ಜಿನ್ ವಿತ್ GST ಕೊಡಬೇಕಾಗ್ತದೆ 5%. ಇವತ್ತು ರಿಟೇಲರಿಗೆ ವಿತ್ GST ಕೊಡಬೇಕಾಗ್ತದೆ. ಅದರಲ್ಲಿ ಬಂದಿರತಕ್ಕಂಥ ಲಾಭದಲ್ಲಿ ನಮಗೆ ಇವತ್ತು 15 ರೂಪಾಯಿ ಜಾಸ್ತಿ ನೇರವಾಗಿ 10 ರೂಪಾಯಿ ಅದನ್ನು ಒಕ್ಕೂಟಗಳಿಗೆ ಪಾಸಾನ್ ಮಾಡ್ತಿದ್ದಾರೆ. ಬರ್ತಕ್ಕಂಥ ಲಾಭದಲ್ಲಿ ಯಾರೂ ಕೂಡ ಇದನ್ನು ಇಟ್ಕೊಳ್ತಿಲ್ಲ. ಅವರ ಹಣವನ್ನು ನಾವು ಎಲ್ಲೂ ಕೂಡ ಕ್ರೋಢೀಕರಣ ಮಾಡ್ತಿಲ್ಲ. ಇವತ್ತು ಗ್ರಾಹಕರು ಬಂಧುಗಳಿದ್ದಾರೆ ಅಂದರೆ ಅವರ ಇವತ್ತು ಆಶೀರ್ವಾದದಿಂದ ಇವತ್ತು ನಾವೆಲ್ಲ ಒಕ್ಕೂಟಗಳು, ಗ್ರಾಹಕರೇ ನಮ್ಮ ದೇವರು ಹೇಳ್ಬೇಕಾದ್ರೆ. ನಂದಿನಿ ಇವತ್ತು ಉತ್ಪನ್ನ ಇಷ್ಟು ಬೆಳಿಬೇಕಾದ್ರೆ ನಮ್ಮ ಗ್ರಾಹಕರೇ ಇವತ್ತು ದೇವರು. ಅವರ ಒಂದು ಬೆಂಬಲದಿಂದ ಅವರು ಇವತ್ತು ನಮ್ಮ ಉತ್ಪನ್ನಗಳನ್ನು ನಮ್ಮ ಗುಡ್ವಿಲ್ ಅಂದರೆ ನಂದಿನಿ ಮೇಲೆ ಇರ್ತಕ್ಕಂಥ ಒಂದು ದೃಢೀಕರಣ ಮೇಲೆ ಅಂದರೆ ಒಂದು ನಂಬಿಕೆ ಮೇಲೆ ಇವತ್ತು ಖರೀದಿ ಮಾಡ್ತಿದ್ದಾರೆ ಉತ್ಪನ್ನಗಳ, ಅದರಲ್ಲಿ ಬರ್ತಕ್ಕಂಥ ಲಾಭವನ್ನು ನಾವು ನೇರವಾಗಿ ರೈತರಿಗೆ ಇವತ್ತು ಹಂಚ್ತಕ್ಕಂಥ ಕೆಲಸವನ್ನು ಕರ್ನಾಟಕ ಹಾಲು ಮಹಾಮಂಡಳಿ ಒಕ್ಕೂಟಗಳು ಮಾಡ್ತಿದ್ದಾವೆ. ಇದರಲ್ಲೂ ಕೂಡ ಇವತ್ತು 10 ರೂಪಾಯಿ ನಮಗೆ ಇವತ್ತು ಮಾರ್ಜಿನ್ ಅಮೌಂಟ್ ಸಿಗ್ತಿದೆ, ಅದನ್ನು ನೇರವಾಗಿ ಒಕ್ಕೂಟಕ್ಕೆ ಕೊಡ್ತಿದ್ದಾರೆ ಕರ್ನಾಟಕ ಹಾಲು ಮಹಾಮಂಡಳಿಯವರು. ಹಲವಾರು ಉತ್ಪನ್ನಗಳು ಇವತ್ತು ನಿಮ್ಗೆ ಗೊತ್ತು, ಇವತ್ತು ಪ್ಯಾಕಿಂಗ್ ಮೆಟೀರಿಯಲ್ ಜಾಸ್ತಿ ಆಗ್ತಿದೆ. ಇವತ್ತು ನಮ್ಮ ಯುದ್ಧದ ಪರಿಸ್ಥಿತಿಯಿಂದ ಪೆಟ್ರೋಲ್ ರೇಟ್ ಜಾಸ್ತಿ ಆಗ್ತಿದೆ, ಸೆಕೆಂಡರಿ ಟ್ರಾನ್ಸ್ಪೋರ್ಟೇಷನ್ ಜಾಸ್ತಿ ಆಗ್ತಿದೆ. ಉತ್ಪನ್ನಗಳು ನಾವು ಇವತ್ತು ಅದನ್ನು ಪ್ರೊಡಕ್ಷನ್ ಮಾಡಬೇಕಾದ್ರೆ ಇವತ್ತು ಲೇಬರ್ ಕಾಸ್ಟ್ ಜಾಸ್ತಿ ಆಗಿದೆ. ಇವತ್ತು ಪರಿಷ್ಕೃತ ನಮ್ಮ ದಿನನಿತ್ಯ ಕೆಲಸ ಮಾಡ್ತಕ್ಕಂಥ ಕೂಲಿ ಕಾರ್ಮಿಕರ ಪರಿಷ್ಕೃತ ದರವನ್ನು ಕೇಂದ್ರ ಸರ್ಕಾರ ಈಗಾಗಲೇ ಒತ್ತಡ ನಮ್ಮ ಮೇಲೆ ಬಿದ್ದಿದೆ, ಅದನ್ನು ಜಾಸ್ತಿ ಮಾಡಬೇಕಾಯ್ತು. ಪರ್ ಲೀಟ್ರ್ ನಾವೇನು ಪರ್ ಡೇ ಇವತ್ತು ನಾವು ಇವ್ರನ್ನ ತೊಗೊಳ್ತೀವಿ ಲೇಬರ್ಸ್ನ, ಅವರಿಗೆ ಹೆಚ್ಚುವರಿಯಾಗಿ ನೀವು ಸಂಬಳ ಕೊಡಬೇಕಾಗ್ತದೆ ಅಂತ ಇಷ್ಟೆಲ್ಲ ಸರಿದೂಗಿಸ್ಕೊಂಡು ಬರಬೇಕಾದ್ರೆ ನಮ್ಮ ಮೇಲೆ ಭಾಳ ಆರ್ಥಿಕ ಒತ್ತಡ ಇರ್ತದೆ. ಪ್ರತಿ ಉತ್ಪನ್ನದ ಮೇಲೆ ನಮಗೂ ಯಾವುದು ಕೂಡ ಇದು ಮಲ್ಟಿನ್ಯಾಷನಲ್ ಕಂಪ್ನಿ ಅಲ್ಲ, ಇದು ರೈತರ ಸಮಸ್ಯೆ. ಇದು ಯಾಕಂದರೆ ಕೆಳ ಹಂತದಿಂದ ಇವತ್ತು ರೈತರು ಇದನ್ನು ಉತ್ಪನ್ನ ಮಾಡಿ ಕೊಡಬೇಕಾದ್ರೆ ಭಾಳ ಕಷ್ಟ ಇದೆ. ಬರಗಾಲ ಬಂದಿದೆ, ರೈತರಿಗೆ ಇವತ್ತು ಬೆಂಬಲ ಬೆಲೆ ಕೊಡಬೇಕಂತ ಪರಿಸ್ಥಿತಿ ನೀವೇ ಕೇಳ್ತಿದ್ದೀರಾ. ಎಲ್ಲ ಕಡೆ ಗಲಾಟೆ ಆಗ್ತಿದೆ. ಇವತ್ತು ನಮ್ಮ ಹಾಲು ಉತ್ಪಾದಕರು ಕೂಡ ಇವತ್ತು ನಮಗೆ ಒಕ್ಕೂಟದಿಂದ ನಮಗೆ ಇವತ್ತು ಮೇವು ಕೊಡಿ ಅಂತ ಕೇಳ್ತಾರೆ, ಸೈಲೇಜ್ ಕೊಡಿ ಅಂತ ಹೇಳ್ತಾ ಇದ್ದಾರೆ, ಜೋಳ ಕೊಡಿ ಅಂತ ಹೇಳಿದ್ದಾರೆ. ಆದರೆ ವರ್ಣನ ಪರಿಸ್ಥಿತಿಯಿಂದ ವರ್ಣನ ಅವಕೃಪದಿಂದ ನಾವು ಏನು ಮಾಡಲಿಕ್ಕೆ ಸಾಧ್ಯ. ಇವತ್ತು ಕೂಡ 1500 ಕ್ವಿಂಟಾಲ್ ಒಕ್ಕೂಟದಿಂದ ಕೊಟ್ಟಿದ್ದೀವಿ.
ಇನ್ನು 2,000 ಕ್ವಿಂಟಲ್ ಕೊಡಲಿಕ್ಕೆ ನಾವು ಪ್ರಯತ್ನ ಮಾಡ್ತಿದ್ದೀವಿ. ಸರ್ ಈಗ ಯಾಕಂದ್ರೆ ಅದು ಪ್ರಶ್ನೆ ಆಗಿರೋದು ಏನಂತಂದರೆ ಎಕ್ಸ್ಪ್ರೆಸ್ ಈಗ ನೀವು ರೈತರಿಗೆ ಇದರಿಂದ ಲಾಭ ತಗೊಂಡು ನೇರವಾಗಿ ರೈತರಿಗೆ ಕೊಡ್ತಿದ್ರೆ, ಆದರೆ ಇಲ್ಲಿ ಹೊರೆ ಆಗ್ತಿರೋದು ಸಾರ್ವಜನಿಕರಿಗೆ ಬರ ಒಂದು ಸೃಷ್ಟಿಯಾಗಿರೋದು. ಮಳೆ ಇಲ್ಲ, ಬೆಳೆ ಇಲ್ಲ, ಈ ಕಡೆ ಏನು ದುಡಿಮೆನೇ ಇಲ್ಲ. ಈಗ ಹೋಟ್ಲಿಗೆ ಹೋಗಿ ತಿಂಡಿ ತಿನ್ನಬೇಕಾದ್ರೆ ರೇಟ್ ರೈಸ್ ಮಾಡ್ತಾರೆ, ಇದರಿಂದ ಅವ್ರಿಗೂ ಹೊರೆ ಆಗೋದಿಲ್ವಾ? ಇವತ್ತು ನಾನು ಆಗಲೇ ಹೇಳಿದೆ, ಇವತ್ತು 5.5 ಲಕ್ಷ ಲೀಟ್ರ್ ಇವತ್ತು ಚಿಕ್ಕಬಳ್ಳಾಪುರ ಹಾಲು ಕೊಟ್ಟು ಒಂದು ದಿವಸಕ್ಕೆ ಇವತ್ತು ನಾವು ಉತ್ಪಾದನೆ ಮಾಡ್ತಿದ್ದೀವಿ. ನಾವು ₹1 ರೇಟ್ ಕೊಟ್ಟರೆ ಪ್ರತಿ ದಿವಸ ಹೆಚ್ಚುವರಿಯಾಗಿ ರೇಟ್ ಕೊಟ್ಟರೆ ರೈತರಿಗೆ ಕೊಡ್ತಕ್ಕ ಹಾಲು ಆ ರೈತರಿಂದ ಏನು ನಾವು ಖರೀದಿ ಮಾಡ್ತೀವಿ ₹1 ಜಾಸ್ತಿ ಮಾಡಿದ್ರೆ ದಿನ ಒಳ್ಳೆ ಎಲ್ಲ ಹಾಲಿಗೂ ಕೂಡ 5.5 ಲಕ್ಷ ಲೀಟ್ರ್ ಹಾಲು ಕೂಡ ನಾವು 5.5 ಲಕ್ಷ ರೂಪಾಯಿ ಇವತ್ತು ಪೇಮೆಂಟ್ ಮಾಡಬೇಕು. ಯಾರ ಮೇಲೆ ಹೊರೆ ಆಗ್ತದೆ? ಒಂದು ಕಡೆ ರೈತರು ನಮ್ಮ ಮೇಲೆ ವಿರೋಧ, ನೀವು ರೇಟ್ ಜಾಸ್ತಿ ಮಾಡಲಿಲ್ಲ ಅಂತ. ಒಂದು ಕಡೆ ನಾವು ಅದನ್ನು ಸಂಪಾದನೆ ಮಾಡಬೇಕಾದ್ರೆ ನಮ್ಗೆ ಬರ್ತಕ್ಕಂಥ ಉತ್ಪನ್ನಗಳನ್ನು ನಾವು ಮಾಡಿ ಇವತ್ತು ಅಲ್ಲಿಂದ ಲಾಭ ಗಳಿಸಿನೇ ರೈತರು ಕೊಡಬೇಕು. ಇವು ಎಲ್ಲರೂ ಕೂಡ ರೈತರೇ. ಇವತ್ತು ಗ್ರಾಹಕರೇನಿದ್ದಾರೋ ಇವತ್ತು ನಗರ ಭಾಗದಲ್ಲಿ ಇರ್ತಕ್ಕಂಥವ್ರಿಗೆಲ್ಲ ನಿಮ್ಗೆ ಗೊತ್ತು, ಇವತ್ತೆಲ್ಲ ಕೂಡ ಜಾಬ್ ಮಾಡ್ತಕ್ಕಂಥವ್ರು, ಇವತ್ತು ಬೇರೆ ಬೇರೆ ಕಂಪ್ನಿಗಳಲ್ಲಿ ಕೆಲಸ ಮಾಡ್ತಕ್ಕಂಥವ್ರು ಎಲ್ಲ ಕೂಡ ರೈತರ ಮಕ್ಕಳು. ಇವತ್ತು ಯಾರು ಕೂಡ ₹15 ಯಾರು ಹಿಂದೆ ಹೋಗತಕ್ಕಂಥಲ್ಲ. ಆದರೆ ಹಿಂದೆ ಏನು ಈ ಕಲಬೆರಕೆ ತುಪ್ಪ ಜಾಸ್ತಿ ಆಗ್ತಿತ್ತು, ಈಗ ಸರ್ಕಾರಗಳು ಅದರ ದೊಡ್ಡ ಒಂದು ಮಟ್ಟದಲ್ಲಿ ಮಟ್ಟ ಹಾಕಿ ಇವತ್ತು ಏನಿವತ್ತು ಗುಡ್ವಿಲ್ ಇರ್ತಕ್ಕಂಥದ್ದು ಒಂದು ಏನು ನಂಬಿಕೆ ಇರತಕ್ಕಂಥ ಉತ್ಪನ್ನಗಳನ್ನು ನಂದಿನಿ ಮತ್ತು ಅಮೂಲ್ ಮೇಲೆ ಇವತ್ತು ನಂಬಿಕೆ ಇರೋದ್ರಿಂದ ಇವತ್ತು ಹೆಚ್ಚುವರಿಯಾಗಿ ಎಲ್ಲರೂ ಕೂಡ ಇವತ್ತು ಈ ಒಂದು ಉತ್ಪನ್ನಗಳು ಖರೀದಿ ಮಾಡಲಿಕ್ಕೆ ದೊಡ್ಡ ಮಟ್ಟದಲ್ಲಿ ಇವತ್ತು ಬಂದಿದ್ದಾರೆ. ಅದರಿಂದ ಇವತ್ತು ಬೇಡಿಕೆ ಜಾಸ್ತಿ ಆಗಿದೆ ಅದ್ರ ಮೇಲೆ ಅಷ್ಟೇ. ಇವತ್ತು ನಂದಿನಿ ಉತ್ಪನ್ನಗಳ ಬೇಡಿಕೆಯ ಬಗ್ಗೆ ಸಾಕಷ್ಟು ಸ್ಪಷ್ಟನೆ ಕೊಟ್ಟಂಥ ಏನು ಚಿಮ್ಮಲ್ ಬಾಬು ಅವರು ಸಹ ಸಾಕಷ್ಟು ಮಾತನಾಡಿದ್ದಾರೆ. ಆದರೆ ನೇರವಾಗಿ ಗ್ರಾಹಕರಿಂದ ನೇರವಾಗಿ ರೈತರು ಕೊಡುವಂಥದ್ದಾಗ್ತಿದೆ. ರೈತರ ದೇಶದ ಬೆನ್ನೆಲುವಾಗಿರುವಂಥ ರೈತರಿಗೆ ಇವತ್ತು ನಾವು ಕೂಡ ಆರ್ಥಿಕವಾಗಿ ಅವರು ಸದೃಢಿಸಬೇಕಾಗಿರೋದ್ರಿಂದ ಈ ಒಂದು ಬೇಡಿಕೆಗಳು ಸಹ ಏನು ಬೆಲೆ ಏರಿಕೆಗಳು ಸಹ ಆಗ್ತಿರೋವಂಥದ್ದು ಅವ್ರು ಸಹ ಹಂಚಿಕೆ ಮಾಡ್ಕೊಂಡಿರೋಂಥದ್ದು. ಸತೀಶ್, ಜಿ ಕನ್ನಡ ನ್ಯೂಸ್, ಚಿಕ್ಕಬಳ್ಳಾಪುರ.